ಬೆಂಗಳೂರಿನಲ್ಲಿ ಗಂಡನಿಂದಲೇ ಪತ್ನಿ ಕೊಲೆ ಮಾಡಿರುವಂತಹ ಘಟನೆ ನಗರದ ಬಸವೇಶ್ವರ ನಗರ ಬಳಿ ನಡೆದಿದೆ. ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದು ಘಟನೆ ನಡೆದಿರುವಂತಹ ಸ್ಥಳ. ಇದು ಏನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಆ ಮಹಿಳೆಯನ್ನ ಕೊಲೆ ಮಾಡಿರೋದು ಕೂಡ ಈಗ ಆಗಿರುವಂತದ್ದು. ಮತ್ತೆ ಈಗಾಗಲೇ ಸ್ಥಳಕ್ಕೆ ಏನು ಮಾಗಡಿ ರಸ್ತೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಬಾಲಮುರುಗನ್ ಎಂಬಾತ ಏನಿದ್ದಾನೆ, ಈತ 40 ವರ್ಷದ ಈತ ತನ್ನ ಪತ್ನಿ ಭುವನೇಶ್ವರಿ ಎಂಬಾಕೆ ಮೇಲೆ ಒಂದು ಗುಂಡನ್ನ ಹಾರಿಸಿ ಹತ್ಯೆ ಮಾಡಿರುವಂತಹ ಘಟನೆ ಸಂಜೆ 6:30ರಲ್ಲಿ ನಡೆದಿರುವುದು. ಏನು ಇಬ್ರು ಕೂಡ ಗಂಡ ಹೆಂಡತಿ ಸುಮಾರು 14 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಮತ್ತೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಏನು ದಾಂಪತ್ಯದಲ್ಲಿ ಬಿರುಕು ಕಂಡ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ವೈಮನಸ್ಸು ಉಂಟಾಗಿರುತ್ತೆ. ಕಳೆದ ಸುಮಾರು ಕೆಲವು ತಿಂಗಳಿಂದ ಇಬ್ರು ಕೂಡ ಪ್ರತ್ಯೇಕವಾಗಿರ್ತಾರೆ. ನಂತರ ಏನು ಇತ್ತೀಚೆಗೆ ಸುಮಾರು 4 ತಿಂಗಳ ಬಳಿಕ ಇಬ್ರು ಕೂಡ ಮತ್ತೆ ಒಂದೇ ಕಡೆ ಇರ್ತಾರೆ. ಈ ನಡುವೆ ಏನು ಪತ್ನಿ ಡೈವರ್ಸ್ ಕೊಡೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಕಲಹ ಕೂಡ ಉಂಟಾಗಿತ್ತು. ಇವತ್ತು ಸಂಜೆ ಆಕೆ ಏನು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಆಕೆ ಬರೋದನ್ನೇ ಕಾಯ್ತಿದ್ದಂತ ಗಂಡ ಬಾಲಮುರುಗನ್ ಇದನ್ನೇ ಆಕೆ ಮನೆಗೆ ವಾಪಸ್ ಬರೋದನ್ನ ಕಾಯ್ಕೊಂಡು ಈ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಬರೋದನ್ನ ಗಮನಿಸಿ ಆಕೆ ಮೇಲೆ ಒಂದು ಗುಂಡನ್ನ ಹಾರಿಸಿ ಹತ್ಯೆ ಕೂಡ ಮಾಡಿರೋದು. ನಂತರ ಆಕೆಯನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತಾದ್ರೂ ಆಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಮತ್ತೆ ಈಗಾಗಲೇ ಏನು ಆರೋಪಿ ಏನಿದ್ದಾರೆ ಬಾಲಮುರುಗನ್, ಈತ ನೇರವಾಗಿ ಪೊಲೀಸ್ ಠಾಣೆಗೆ ತಾನೇ ನಡೆದುಕೊಂಡು ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ಸದ್ಯ ಮಾಗಡಿ ರಸ್ತೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಿರೋದು. ಮತ್ತೆ ಈಗಾಗಲೇ ಘಟನಾ ಸ್ಥಳಕ್ಕೆ ಏನು ಸೋಕೋ ತಂಡ ಮತ್ತೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರೋಪಿ ಬಾಲಮುರುಗನ್ ಬಳಕೆ ಮಾಡಿದಂತ ಹೆಲ್ಮೆಟ್ ಏನಿದೆ ಅದು ಕೂಡ ಇಲ್ಲೇ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸದ್ಯ ಈಗಾಗಲೇ ಈ ಬಗ್ಗೆ ಒಂದು ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಇದು ಮೂಲತಃ ಏನಂದ್ರೆ ಇವರಿಬ್ಬರು ಕೂಡ ತಮಿಳುನಾಡು ಸೇಲಂನವರು. 2011ರಲ್ಲಿ ಇಬ್ಬರದು ಮದುವೆ ಆಗುತ್ತೆ. ತದನಂತರ 2018ಕ್ಕೆ ಇಬ್ರು ಕೂಡ ಬೆಂಗಳೂರಿಗೆ ಬರ್ತಾರೆ. ಆತ ಸಾಫ್ಟ್ವೇರ್ ಇಂಜಿನಿಯರ್ ಇರೋದ್ರಿಂದ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಅವನು ಕೆಲಸಕ್ಕೆ ಸೇರ್ಕೊಳ್ತಾನೆ. ಮತ್ತೆ ಆಕೆ ಒಂದು ಖಾಸಗಿ ಬ್ಯಾಂಕ್ ಅಲ್ಲಿ ಆಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಮೊದಲು ವೈಟ್ ಫೀಲ್ಡ್ ಬಂದು ವೈಟ್ ಫೀಲ್ಡ್ ಅಲ್ಲಿ ಇವರು ನೆಲೆಸಿರ್ತಾರೆ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಗಂಡ ಮತ್ತೆ ಹೆಂಡತಿ ಮಧ್ಯ. ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಸಪರೇಟ್ ಆಗಿ ವೈಟ್ ಫೀಲ್ಡ್ ಅಲ್ಲೇನೆ ಗಂಡನೂ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು ಮತ್ತೆ ಹೆಂಡತಿನೂ ಕೂಡ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು. ಇಬ್ರು ಕೂಡ ಸಪರೇಟ್ ಆಗಿ ವಾಸಿಸ್ತಾ ಇರ್ತಾರೆ. ಮತ್ತೆ ಇಬ್ರಿಗೂ ಕೂಡ ಅಂದ್ರೆ ಗಂಡ ಹೆಂಡತಿಗೆ ಇಬ್ರು ಮಕ್ಕಳಿದ್ದಾರೆ. ಒಂದು ಗಂಡು 12 ವರ್ಷ ಮತ್ತೆ ಇನ್ನೊಂದು 8 ವರ್ಷ. ಸೊ ಅಲ್ಲಿ ಇದ್ದಾಗಲೂ ಕೂಡ ಸಪರೇಟ್ ಆಗಿರ್ತಾರೆ. ತದನಂತರ ಆಕೆಗೆ ಇಲ್ಲಿ ಬಸವೇಶ್ವರ ನಗರದ ಒಂದು ಖಾಸಗಿ ಬ್ಯಾಂಕ್ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಕೆ ಇಲ್ಲಿಗೆ ಬಂದು ಇಲ್ಲಿ ಒಂದು ರಾಜಾಜಿನಗರದಲ್ಲಿ ಒಂದು ಮನೆ ಮಾಡಿಕೊಂಡು ತನ್ನ ಮಕ್ಕಳ ಜೊತೆಗೆ ಇರ್ತಾಳೆ. ಆತನು ಕೂಡ ಅದು ಗೊತ್ತಾಗಿ ಆತನು ಕೂಡ ಇಲ್ಲಿ KP ಅಗ್ರಹಾರ ವ್ಯಾಪ್ತಿಯ ಚೋಳೂರು ಪಾಳ್ಯಗೆ ಶಿಫ್ಟ್ ಆಗಿ ಅಲ್ಲಿ ಅವನು ಒಂದು ಮನೆ ಮಾಡ್ಕೊಂಡು ಇರ್ತಾನೆ. ಕಳೆದ 4 ತಿಂಗಳಿಂದ ಅವನು ಕೆಲಸಕ್ಕೆ ರಿಸೈನ್ ಮಾಡಿರ್ತಾನೆ. ಮತ್ತೆ ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಇಷ್ಟು ಇದು ಮಾಹಿತಿ. ಈಗ ಅದಾದ್ಮೇಲೆ ಆತನೇ ಬಂದು ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಬಂದು ಆತ ಸರೆಂಡರ್ ಆಗ್ತಾನೆ. ಏನು ಪಿಸ್ತೂಲು ಮತ್ತೆ ರೌಂಡ್ಸ್
ಎರಡೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಆತ ಸರೆಂಡರ್ ಆಗ್ತಾನೆ. ಸೊ ಈಗ ಮುಂದಿನ ತನಿಖೆನ ನಾವು ನಡೆಸ್ತಾ ಇದ್ದೀವಿ. ಈಗ ಏನು ಕಂಪ್ಲೇಂಟ್ ತಗೊಂಡು ಏನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ನಾವು ನೆಕ್ಸ್ಟ್ ಮಾಡ್ತಾ ಇದ್ದೀವಿ. ಆರೋಪಿ ಅಂತೂ ನಮ್ಮ ಹತ್ರನೇ ಇದ್ದಾನೆ. ಆತನಿಗೆ ನಾವು ಈಗ ವಿಚಾರಣೆಗೆ ನಾವು ಅವನು ವಿಚಾರಣೆ ಮಾಡಬೇಕಾಗ್ತದೆ. ಕಾರಣ ಅದೇ ಹೇಳಿದ್ನಲ್ಲ, ಆತ ಅವನ ಹೆಂಡತಿ ಯಾವುದೋ ಒಂದು ಅಫೇರ್ ಇಟ್ಕೊಂಡಿದ್ಲು ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸೊ ಆ ಒಂದು ಡೌಟಲ್ಲಿ ಆತ ಈ ಒಂದು ಕೃತ್ಯವನ್ನು ಎಸಗ್ತಾನೆ. ಸರ್, ಪರ್ಟಿಕ್ಯುಲರ್ ಇದೇ ಜಾಗದಲ್ಲಿ ಈ ತರ ಆಗಕ್ಕೆ ಏನ್ ಕಾರಣ ಸರ್? ಅಂದ್ರೆ ಇಲ್ಲಿ ಮನೆ ಇದೆಯಾ, ಇಲ್ಲಿ ಒಂದು ಪ್ಲೇಸ್ ಅಲ್ಲಿ? ಹೌದು, ಆಗ್ಲೇ ಹೇಳಿದ್ನಲ್ಲ, ಈಗ ಆಕೆಯ ಮನೆ ಬಂದ್ಬಿಟ್ಟು ಇಲ್ಲಿ ರಾಜಾಜಿನಗರ್ ಅಲ್ಲಿ ಮನೆ ಮಾಡಿದ್ದಾಳೆ. ಮತ್ತೆ ಬ್ಯಾಂಕ್ ಬರೋದು ಇಲ್ಲಿ ನಮ್ಮ ಹಾವನೂರು ಸರ್ಕಲ್ ಇದೆಯಲ್ಲ, ಹಾವನೂರು ಸರ್ಕಲ್ ಹತ್ರ ಬ್ಯಾಂಕ್ ಬರುತ್ತೆ. ಆಕೆ ಡೈಲಿ ಅದು ಬ್ಯಾಂಕಿಂದ ಆಕೆಯ ಮನೆಗೆ ಅರೌಂಡ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, 3 ಕಿಲೋಮೀಟರ್ಸ್. ಸೊ ಆಕೆ ದಿನಾನೂ ಕೂಡ ನಡ್ಕೊಂಡು ಹೋಗೋದು, ಅವ್ರದ್ದು ಯಾವುದೋ ವೆಹಿಕಲ್ ಇಲ್ಲ, ನಡ್ಕೊಂಡು ಹೋಗೋದು ಮತ್ತೆ ನಡ್ಕೊಂಡು ಬರೋದು ಮಾಡ್ತಾ ಇರ್ತಾಳೆ. ಅದನ್ನು ಅವನು ಅಬ್ಸರ್ವ್ ಮಾಡಿರ್ತಾನೆ. ಅಬ್ಸರ್ವ್ ಮಾಡಿ ಇವತ್ತು ಅದನ್ನ ಏನು ಕೃತ್ಯವನ್ನು ಎಸಗಿಸ್ತಾನೆ. ಮತ್ತೆ ಈ ಒಂದು ವಾರದಿಂದ ಆಕೆ ಈತನಿಗೆ ಒಂದು ಡೈವೋರ್ಸ್ ನೋಟಿಸ್ ಕಳಿಸಿರ್ತಾಳೆ ಅಂತ ಸುದ್ದಿ ಇದೆ. ನಮಗೆ ಸದ್ಯಕ್ಕೆ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಬಂದಿದೆ. ಸೊ ಆ ಒಂದು ಡೈವೋರ್ಸ್ ನೋಟಿಸ್ ಬಂದಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಆತ ಈ ಒಂದು ಕೃತ್ಯ ಎಸಗಿರ್ಬೋದು ಅಂತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಕಂಡು ಬಂದಿದೆ. ಪಿಸ್ತೂಲ್ ಇನ್ನೂ ಎನ್ಕ್ವೈರಿ ಮಾಡ್ತಾ ಇದೀವಿ. ಅದು ಲೈಸೆನ್ಸ್ಡ್ ಅನ್ಲೈಸೆನ್ಸ್ಡ್, ಎಲ್ಲಿ ತಗೊಂಡ, ಅದೆಲ್ಲ ಈಗ ವಿಚಾರಣೆ ಮಾಡಬೇಕಾಗುತ್ತೆ.